ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ಸಮಸ್ತತನವೇ ನಮೋ ನಮಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷೋತ್ತಮ ಮಾಸದ ನಿಮಿತ್ತವಾಗಿ ವಾದಿರಾಜತೀರ್ಥ ಗುರುಸಾರ್ವಭೌಮರು ರಚನೆ ಮಾಡಿರುವ ಅಶ್ವಧಾಟಿಯ ದಶಾವತಾರ ಸ್ತುತಿಯ ಅರ್ಥಚಿಂತನವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಮತ್ಸ್ಯಾವತಾರ ಮತ್ತು ಹಯಗ್ರೀವ ಅವತಾರದ ವರ್ಣನೆಯನ್ನು ಮೊದಲ 2 ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. 3ನೆಯ ಶ್ಲೋಕದಲ್ಲಿ ಕೂರ್ಮಾವತಾರವನ್ನು ವರ್ಣನ ಮಾಡುತ್ತಾ ಇದ್ದಾರೆ ವಾದಿರಾಜತೀರ್ಥರು. ಶ್ಲೋಕ ಹೀಗಿದೆ: ಕೂರ್ಮಾಕೃತಿತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರ ಗಿರೇ ಧರ್ಮಾವಲಂಬನ ಸುಧರ್ಮಾ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್ ದುರ್ಮಾನರಾಹುಮುಖ ದುರ್ಮಾಯಿ ದಾನವಸು ಮರ್ಮಾ ಬಿಭೇದನ ಪಟೋ ಘರ್ಮಾರ್ಕ ಕಾಂತಿವರ ವರ್ಮಾ ಭವನ್ ಭುವನ ನಿರ್ಮಾಣ ಧೂತ ವಿಕೃತಿ. ದಶ ಅವತಾರಗಳಲ್ಲಿ 2ನೆಯ ಅವತಾರ ಅದು ಕೂರ್ಮಾವತಾರ ಅಂತ ನಾವು ಕೇಳುತ್ತೇವೆ. ಕೂರ್ಮಾವತಾರದ ಕಥೆ ನಾವು ಪುರಾಣದಲ್ಲಿ ಕೇಳುತ್ತೇವೆ. ಒಮ್ಮೆ ದೇವತೆಗಳನ್ನು ದೈತ್ಯರು ಸೋಲಿಸ್ತಾರೆ. ಸೋಲಿಸಿದ ಮೇಲೆ ದೇವತೆಗಳಲ್ಲಿರುವಂತಹ ಒಂದು ದೈವಿಕ ಶಕ್ತಿ ಅದು ಹೋಗ್ತದೆ. ಆ ದೈವಿಕ ಶಕ್ತಿಯನ್ನು ಮತ್ತೆ ಪಡೆದುಕೊಳ್ಳುವ ಉದ್ದೇಶದಿಂದ ದೇವದಾನವರ ಒಂದು ಯುದ್ಧ ನಡೀತದೆ. ಸಮುದ್ರ ಮಥನ ನಡೀತದೆ. ಆ ಸಮುದ್ರ ಮಥನದಲ್ಲಿ ಮಧ್ಯದಲ್ಲಿ ಮಂದರ ಪರ್ವತವನ್ನು, ಕ್ಷೀರಸಾಗರದ ಮಧ್ಯದಲ್ಲಿ ಮಂದರ ಪರ್ವತವನ್ನು ಇಡುತ್ತಾರೆ. ಅದಕ್ಕೆ ವಾಸುಕಿ ಅನ್ನುವಂತಹ ಹಾವನ್ನು ಹಗ್ಗವಾಗಿ ಕಟ್ಟುತ್ತಾರೆ. ಒಂದು ಕಡೆಯಿಂದ ದೇವತೆಗಳು, ಇನ್ನೊಂದು ಕಡೆಯಿಂದ ದೈತ್ಯರು ಅದರ ಮಥನವನ್ನು ಮಾಡುತ್ತಾರೆ. ಆಗ ಅಲ್ಲಿ ಅಮೃತ ಸಿಗ್ತದೆ. ಅದು ದೇವತೆಗಳಿಗೆ ಸಿಕ್ಕಾಗ ದೇವತೆಗಳು ಆ ಅಮೃತ ಪಾನವನ್ನು ಮಾಡಿ ದೈವಿಕ ಶಕ್ತಿಯನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಅಂತನ್ನುವ ಕಥೆ. ಈ ಸಮುದ್ರ ಮಥನ ಆಗುವ ಸಂದರ್ಭದಲ್ಲಿ ಮಂದರ ಪರ್ವತ ಬಂತು, ವಾಸುಕಿ ಎನ್ನುವಂತಹ ಹಾವು ಬಂತು. ಮಂದರ ಪರ್ವತ ಇದು ಸಾಮಾನ್ಯವಾದ ಪರ್ವತ ಅಲ್ಲ. ಇದರ ಆಕಾರ ಅದು ವಿರುದ್ಧವಾಗಿ ಇದೆ. ಅಂದರೆ ಚೂಪಾದ ಭಾಗ ಕೆಳಭಾಗದಲ್ಲಿ ಇದೆ. ಹೀಗಾಗಿ ಆ ಮಂದರ ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇಟ್ಟಾಗ ಅದು ಒಂದು ಕಡೆಗೆ ಸ್ಥಾಯಿಯಾಗಿ ನಿಲ್ಲಲಿಲ್ಲ. ಅದು ನಿಲ್ಲದೆ ಸಮುದ್ರ ಮಥನವಾಗುವುದಿಲ್ಲ. ಸಮುದ್ರ ಮಥನವಾಗದೆ ಅಮೃತ ಸಿಗುವುದಿಲ್ಲ. ಅಮೃತ ಸಿಗದೆ ದೇವತೆಗಳಿಗೆ ಜಯ ಇಲ್ಲ. ದೈವಿಕ ಶಕ್ತಿ ಮತ್ತೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ದೇವತೆಗಳು ಎಷ್ಟೋ ಪ್ರಯತ್ನಪಟ್ಟರು. ಎಲ್ಲರೂ ಪ್ರಯತ್ನಪಟ್ಟರೂ ಕೂಡ ಏನೂ ಆಗಲಿಲ್ಲ ಆ ಮಂದರ ಪರ್ವತವನ್ನು ಒಂದು ಕಡೆಗೆ ಹಿಡಿದು ನಿಲ್ಲಿಸಲಿಕ್ಕೆ. ಆಗ ಪರಮಾತ್ಮ ದೇವತೆಗಳ ಮೇಲೆ ಕರುಣೆಯನ್ನು ತೋರಿಸಿ, ದೇವತೆಗಳ ಪ್ರಾರ್ಥನೆಗೆ ಮನ್ನಿಸಿ ತಾನು ಆಮೆಯ ಅವತಾರವನ್ನು ಪಡೆದುಕೊಳ್ಳುತ್ತಾನೆ. ಆಮೆಯಾಗಿ ಬಂದು ಆ ಚೂಪಾದ ಭಾಗ ಕೆಳಭಾಗದಲ್ಲಿ ಇರುವ ಮಂದರ ಪರ್ವತ, ದೊಡ್ಡದಾದ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತು ನಿಲ್ತಾನೆ. ಆ ಬೆನ್ನಿನ ಮೇಲೆ ಪರ್ವತವನ್ನು ಇಟ್ಟಾಕ್ಷಣ ಆ ಪರ್ವತ ಸ್ಥಿರವಾಗಿ ನಿಲ್ತದೆ.
ಅದನ್ನು ಆ ಹಾವಿನಿಂದ ಕಟೆದು ಕೊನೆಯಲ್ಲಿ ಅಮೃತವನ್ನು ಪಡೀತಾರೆ, ದೇವತೆಗಳನ್ನು ಸೋಲಿಸ್ತಾರೆ, ದೈತ್ಯರನ್ನು ಸೋಲಿಸ್ತಾರೆ. ದೇವತೆಗಳು ತಮ್ಮ ದೈವಿಕ ಶಕ್ತಿಯನ್ನು ಮರಳಿ ಪಡೀತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಆ ಕೂರ್ಮಾವತಾರ ದೇವತೆಗಳ ಮೇಲೆ ಅನುಗ್ರಹ ಮಾಡಲು ಸುಗ ಪರ್ವತವನ್ನು ಹಿಡಿದಿಡಲಿಕ್ಕಾಗಿ ಬಂದಂತಹದ್ದು. ಇದು ಕೂರ್ಮಾವತಾರದ ಪ್ರಸಿದ್ಧವಾದ ಕಥೆ. ಈ ಕಥೆಯಿಂದಲೇ, ಈ ಸಮುದ್ರ ಮಥನದ ಪರಿಣಾಮವಾಗಿಯೇ ದೇವತೆಗಳಿಗೆ ಅಮೃತ ಸಿಗ್ತದೆ. ಅನೇಕ ದೈತ್ಯರು ಆ ಅಮೃತವನ್ನು ಪಡೆಯುವುದಕ್ಕಾಗಿ ಏನು ಬರ್ತಾರಲ್ಲ, ಅವರೆಲ್ಲ ನಾಶವಾಗಿ ಹೋಗ್ತಾರೆ. ಆ ಅಮೃತ ಮೋಹಿನಿ ಮತ್ತು ಧನ್ವಂತರಿ ರೂಪವನ್ನು ಮತ್ತೆ ಭಗವಂತ ತೆಗೆದುಕೊಂಡು ಬಂದು ಅದು ದೇವತೆಗಳಿಗೆ ಮುಟ್ಟುವಂತೆ ಮಾಡುತ್ತಾನೆ. ಇದೆಲ್ಲದಕ್ಕೂ ಮೂಲವಾಗಿ ಇರುವಂತಹದ್ದು ಕೂರ್ಮಾವತಾರ. ಆ ಕೂರ್ಮಾವತಾರವನ್ನು ವಾದಿರಾಜಸ್ವಾಮಿಗಳು ವರ್ಣನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಕೂರ್ಮಾಕೃತೇತ್ವವತು. ಕೂರ್ಮಾಕೃತೆ ಸಂಬೋಧನ. ಆಮೆಯ ಆಕಾರದ ಹೇ ಭಗವಂತನೇ, ಕೂರ್ಮಾವತಾರಿ ಪರಮಾತ್ಮನೇ, ತು ಅವತು, ತ್ವವತು ಅಂತ ಇದೆಯಲ್ಲ, ತು ಅವತು, ನೀನು ವಿಶೇಷವಾಗಿ ನಮ್ಮನ್ನು ರಕ್ಷಿಸು. ಎಂತಹ ಕೂರ್ಮಾವತಾರ ಅಂತ ಕೇಳಿದರೆ ಅದಕ್ಕೆ ವಿಶೇಷಣಗಳನ್ನು, ಆ ಎಲ್ಲ ಕಥೆಗಳನ್ನು ಒಳಗೊಂಡ ವಿಶೇಷಣಗಳನ್ನು ತಿಳಿಸ್ತಾ ಇದ್ದಾರೆ. ನರ್ಮಾತ್ಮ ಪೃಷ್ಠ. ನರ್ಮ ಅಂದರೆ ಸುಮ್ಮನೆ ಆಟ ಆಡಿದಂತೆ, ಚೇಷ್ಟಾ ಮಾಡಿದಂತೆ, ನಗೆಚಾಟಿಕೆಯಂತೆ, ಅನಾಯಾಸವಾಗಿ ಯಾವ ಕಷ್ಟವೂ ಇಲ್ಲದೆ, ಆತ್ಮಪೃಷ್ಠ ಧೃತ. ಪೃಷ್ಠ ಅಂದರೆ ಬೆನ್ನು, ಆತ್ಮ ಅಂದರೆ ತನ್ನ ಬೆನ್ನ ಮೇಲೆ ಹೊತ್ತಂತಹ ಭರ್ಮಾತ್ಮ ಮಂದರಗಿರೆ. ಭರ್ಮಾತ್ಮ ಅಂದರೆ ಬಂಗಾರದ, ಮಂದರಗಿರೆ ಬಂಗಾರಮಯವಾಗಿರತಕ್ಕಂತಹ ಮಂದರ ಪರ್ವತವನ್ನು ಯಾವ ಕಷ್ಟ ಇಲ್ಲದೆ ಚೇಷ್ಟಾ ಮಾಡಿದಂತೆ ತನ್ನ ಬೆನ್ನ ಮೇಲೆ ಇಟ್ಟುಕೊಂಡಿರುವ ಹೇ ಕೂರ್ಮಾವತಾರಿ ಪರಮಾತ್ಮನೇ. ಆ ದೊಡ್ಡದಾದ ಪರ್ವತ ಆಮೆ ರೂಪದ ಭಗವಂತನ ಮೇಲೆ ಇಟ್ಟಾಗ ಅದನ್ನು ಹೊತ್ತು ನಿಲ್ಲಲಿಕ್ಕೆ ತುಂಬ ಕಷ್ಟಪಟ್ಟನ ಭಗವಂತ. ಇಲ್ಲ, ತುಂಬ ಅನಾಯಾಸವಾಗಿ ಅದು ಏನೋ ಒಂದು ಕಚುಗುಳಿ ಕೊಡುವಂತಹ ಆಟಿಕೆ ಇರುವಂತೆ ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತಿದ್ದಾನೆ ಕೂರ್ಮಾವತಾರಿ ಪರಮಾತ್ಮ. ಯಾವ ಕಷ್ಟವೂ ಇಲ್ಲದೆ ಅನಾಯಾಸವಾಗಿ ಮಂದರ ಪರ್ವತವನ್ನು ಹೊತ್ತಂತಹ ಕೂರ್ಮಾವತಾರಿ ಪರಮಾತ್ಮನೇ. ಧರ್ಮಾವಲಂಬನ ಸುಧರ್ಮಾ ಸದಾಂ ಸುಧಾವಿತರಣಾತ್ ಕಲಿತ ಶರ್ಮ. ಸುಧಾವಿತರಣಾತ್ ಮುಂದೆ ಇದೇ ಕೂರ್ಮಾವತಾರದ ಪರಿಣಾಮವಾಗಿ ಸುಧಾವಿತರಣಾತ್ ದೇವತೆಗಳಿಗೆ ಸುಧೆಯನ್ನು ವಿತರಿಸಿ. ಯಾವ ದೇವತೆಗಳು? ಧರ್ಮಾವಲಂಬನ ಸುಧರ್ಮಾ ಸದಾಂ. ಧರ್ಮವನ್ನು ಆಶ್ರಯಿಸಿ ಇರುವ, ಅವಲಂಬಿಸಿ ಇರುವ ಸುಧರ್ಮಾ ಸದಾಂ ಅಂದರೆ ದೇವತೆಗಳು ಆ ದೇವತೆಗಳಿಗೆ ಸುಧೆಯನ್ನು ವಿತರಿಸಿ ಅಮೃತವನ್ನು ತಂದು ಕೊಟ್ಟು ಕಲಿತ ಶರ್ಮ ಸುಖ ನೀಡಿದಂತಹ ಹೇ ಕೂರ್ಮಾಕೃತೆ, ದೇವತೆಗಳಿಗೆ ಅಮೃತವನ್ನು ಕೊಡುವುದಕ್ಕೆ ಮೂಲವಾಗಿರುವ ಕೂರ್ಮಾವತಾರ ಅಂತ ವರ್ಣನ. ದುರ್ಮಾನ ರಾಹುಮುಖ ದುರ್ಮಾಯಿ ದಾನವ ಸು ಮರ್ಮಾಭಿಭೇದನ ಪಟು. ಮತ್ತೆಂತಹ ಕೂರ್ಮಾವತಾರ ಅಂದರೆ ಕೆಟ್ಟವಾದ ಅಭಿಮಾನವನ್ನು ಉಳ್ಳಂತಹ, ನನಗೇ ಆ ಅಮೃತ ಬೇಕು ಅಂತನ್ನುವ ಅಭಿಮಾನವನ್ನು ತೋರಿಸುವ ರಾಹು ಮುಂತಾದ ಮಾಯಾವಿಗಳಾದ ರಾಕ್ಷಸರ ಮರ್ಮಸ್ಥಾನವನ್ನು ಭೇದನ ಮಾಡುವುದರಲ್ಲಿ ಪಟು ಸಮರ್ಥನಾದಂತಹ ಕೂರ್ಮಾಕೃತೆ. ಇದೆಲ್ಲ ಧನ್ವಂತರಿ ಮೋಹಿನಿ ರೂಪದ ಕಥೆಗಳು. ಅವುಗಳನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ವರ್ಣನ ಮಾಡುತ್ತಾರೆ. ಆದರೆ ಆ ಎಲ್ಲದಕ್ಕೂ ಮೂಲವಾಗಿರುವಂತಹದ್ದು ಮಂದರ ಪರ್ವತವನ್ನು ಹಿಡಿದ
ಕೂರ್ಮ ಅವತಾರ. ಅದನ್ನು ತಿಳಿಸ್ಲಿಕ್ಕಾಗಿ ಇಲ್ಲಿ ಕೂರ್ಮಾಕೃತಿಯನ್ನು ವರ್ಣನ ಮಾಡುತ್ತಾ ಇದ್ದಾರೆ. ಇಂತಹ ಆ ರಾಹು ಮೊದಲಾದ ಕೆಟ್ಟ ಮಾಯಾವಿಗಳನ್ನು ಭೇದಿಸುವುದರಲ್ಲಿ ಸಮರ್ಥರಾದಂತಹ ಕೂರ್ಮರೂಪಿ ಪರಮಾತ್ಮ, ಅವನಿಗೆ ಒಂದು ಕವಚ ಇದೆ, ಘರ್ಮಾರ್ಕ ಕಾಂತಿವರವರ್ಮ. ಘರ್ಮ ಅಂತಂದರೆ ಬ್ಯಾಸಗಿಯೊಳಗಿನ ಸೂರ್ಯ ಹೆಂಗೆ ಪ್ರಖರವಾಗಿರ್ತಾನಲ್ಲ, ಅಂತಹ ಪ್ರಖರವಾದ ಘರ್ಮವಾದ ಅರ್ಕ ಸೂರ್ಯನ ಕಾಂತಿ, ಆ ಪ್ರಖರವಾದ ಸೂರ್ಯನ ಕಾಂತಿಯನ್ನು ಹೊಂದಿರುವ ಶ್ರೇಷ್ಠವಾದ ವರ, ಶ್ರೇಷ್ಠವಾದ ವರ್ಮ, ಕವಚವನ್ನು ಧಾರಣ ಮಾಡಿದಂತಹ ಭುವನ ನಿರ್ಮಾಣ ಧೂತ ವಿಕೃತಿ, ಇಡೀ ಜಗತ್ತನ್ನು ಅದರ ಸೃಷ್ಟಿಯ ಕಾರ್ಯದಲ್ಲಿ ಅದನ್ನು ಹೊತ್ತಂತಹ ವಿಷ್ಣುಕೂರ್ಮ, ಅದರ ಮೇಲೆ ವಾಯುಕೂರ್ಮ, ಅದರ ಮೇಲೆ ಶೇಷದೇವರು, ಅದರ ಮೇಲೆ ಬ್ರಹ್ಮಾಂಡ ಅಂತ ನಾವು ಕೇಳುತ್ತೇವಲ್ಲ, ಇದೆಲ್ಲವನ್ನು ಹೊತ್ತಂತಹ ವಿಷ್ಣುಕೂರ್ಮ, ಕೂರ್ಮರೂಪಿ ಪರಮಾತ್ಮ ಇಷ್ಟೆಲ್ಲ ಇದ್ದರೂ ಕೂಡ ಧೂತ ವಿಕೃತಿ, ಯಾವ ವಿಕಾರವೂ ಇಲ್ಲದಂಥವನು. ಇಂತಹ ಇಡೀ ಎಲ್ಲವನ್ನ ವಾಯುಕೂರ್ಮದಿಂದ ಮುಂದೆ ಬರುವ ಎಲ್ಲವನ್ನೂ ಹೊತ್ತಂತಹ ವಿಷ್ಣುಕೂರ್ಮ ಯಾವ ವಿಕಾರ ಇಲ್ಲದಂಥವನು. ಅಂತಹ ಕೂರ್ಮಾಕೃತೆ ಆಮೆಯ ಆಕಾರವನ್ನು ಉಳ್ಳಂತಹ ಹೇ ಭಗವಂತನೇ, ಭವಾನ್ ತು ಅವತು, ನೀನು ನಮ್ಮನ್ನು ವಿಶೇಷವಾಗಿ ರಕ್ಷಿಸು ಎಂಬುದಾಗಿ ಪ್ರಾರ್ಥನವನ್ನು ಮಾಡುವಂತಹದ್ದು. ದೇವತೆಗಳನ್ನು ಕಾಯುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಭಗವಂತ ತಡಮಾಡದೆ ಅವತಾರ ಮಾಡುತ್ತಾನೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅದು ಕೂರ್ಮ ಅವತಾರ. ಅಂತಹ ಕೂರ್ಮರೂಪಿ ಪರಮಾತ್ಮ ಹೇಗೆ ದೇವತೆಗಳು ಕಷ್ಟಪಡುವಾಗ ಬಂದು ಅನುಗ್ರಹಿಸಿದನೋ, ಹಾಗೆ ನಾವು ಮಾಡುವ ಒಂದು ಭಕ್ತಿಯನ್ನು ಮನ್ನಿಸಿ, ಅದನ್ನು ಗಮನಿಸಿ, ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ಪರಮಾತ್ಮ ನಮ್ಮನ್ನೂ ಕೂಡ ರಕ್ಷಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಈ ಶ್ಲೋಕದ ಭಾವನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ